ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕದ ಪ್ರಸಿದ್ಧವಾದ ಒಂದು ತಿಂಡಿ ಮದ್ದೂರು ವಡೆ. ಇದಕ್ಕೆ ಒಂದು ಇತಿಹಾಸನೇ ಇದೆ. ಇದು 1917ರಲ್ಲಿ ಶುರುವಾಯಿತು. ಹೇಗೆ ಶುರುವಾಯಿತು ಅನ್ನೋದು ನಿಮಗೆ ತಿಳ್ಕೊಬೇಕಂದ್ರೆ ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದರ ಇತಿಹಾಸವನ್ನು ನೀವು ತಿಳ್ಕೊಬಹುದು. ಸೊ ನೋಡಿ, ಈ ಮದ್ದೂರು ವಡೆ ತುಂಬ ಸುಲಭವಾಗಿ ನಾನು ಇವತ್ತು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ. ತುಂಬ ರುಚಿ, ರಿಯಲಿ ಇದು ತೆಂಗಿನಕಾಯಿ ಚಟ್ನಿ ಜೊತೆ ನೀವು ತಿಂತಾ ಇದ್ರೆ ರಿಯಲಿ ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ನೋಡಿರಲ್ಲ ಫ್ರೆಂಡ್ಸ್, ಈ ರೀತಿ ಮದ್ದೂರು ವಡೆ ಮನೆಯಲ್ಲಿ ಈ ರೀತಿ ಮಾಡ್ಬೋದು ಅಂತ ನೀವು ಈ ವಿಡಿಯೋ ಫುಲ್ ನೋಡಿ. ರಿಯಲಿ ತುಂಬಾ ನಿಮಗೆ ಇಷ್ಟ ಆಗುತ್ತೆ. ಇವತ್ತೇ ಮಾಡಿ ತಿಂತೀರಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈಗ ಮದ್ದೂರು ವಡೆಗೆ ನಾನು ನೋಡಿ ಈ ಥರ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು 4 ಈರುಳ್ಳಿನ ಹೆಚ್ಚಿಬಿಟ್ಟು ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ನಾನು ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಮೇನು ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಈರುಳ್ಳಿನ ನಾನು ಈ ಥರ ಕೈಯಿಂದ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಎಲ್ಲ ಮ್ಯಾಶ್ ಮಾಡಬೇಕು ಈರುಳ್ಳಿನ. ಸೊ ಅದ್ರ ನೀರೆಲ್ಲ ಬಿಟ್ಕೊಳ್ಳೋದು. 6ರಿಂದ 7 ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಹಸಿ ಶುಂಠಿ 2 ಇಂಚಷ್ಟು ಈ ಥರ ಹಾಕೋಬೇಕು, ಸಣ್ಣಕ್ಕೆ ಪೀಸ್ ಮಾಡಿ. ಹಾಗೆ ಕರಿಬೇವು ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಕ್ಕೆ ಹೆಚ್ಚು ಹಾಕೋಬೇಕು. ನಂತರ 4ರಿಂದ 5 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು. ಒಂದು ಕಪ್ಪಲ್ಲಿ ಇದು ಮೈದಾ ಹಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ಮೈದಾ ಹಿಟ್ಟು ತೊಗೊಂಡಿರ್ತೀರಲ್ಲ ಅದಕ್ಕಿಂತ ಚಿಕ್ಕ ಕಪ್ಪಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟು ರೈಸ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಚಿಕ್ಕ ಕಪ್ಪಲ್ಲಿ ಇಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಸ್ವಲ್ಪ ದಪ್ಪ ರವೆ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, 1 ಪಿಂಚಷ್ಟು. ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಮೊದಲು ನೀರು ಹಾಕ್ಕೊಳ್ದೇನೆ ನಾನು ತೋರಿಸಿದ ರೀತಿಯಲ್ಲಿ ಈ ಥರ ಕಲಿಸ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ. ಯಾಕಂದರೆ ಈರುಳ್ಳಿಯಲ್ಲಿ ನೀರಿನಂಶ ಇರುತ್ತಲ್ವ, ಸೊ ಹಾಗಾಗಿ ಚೆನ್ನಾಗಿ ಆ ನೀರೆಲ್ಲ ಬಿಟ್ಕೋಬೇಕು. ಹಾಗಾಗಿ ಚೆನ್ನಾಗಿ ಇದನ್ನು ನಾನು ತೋರಿಸಿದ ರೀತಿಯಲ್ಲಿ ಮ್ಯಾಶ್ ಮಾಡ್ಕೋಬೇಕು. ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿಯಾಗಿ ನೀವು ಮಾಡಿದರೆ ರಿಯಲಿ ಎಲ್ಲೂ ಫೇಲ್ ಆಗೋ ಚಾನ್ಸ್ ಇಲ್ಲ. ಪರ್ಫೆಕ್ಟಾಗಿ ಈ ಮದ್ದೂರು ವಡೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಮಾಡಿ ತಿನ್ಬೋದು. ಕಾದಿರೋ ಎಣ್ಣೆ 70 ml ಅಷ್ಟು, ಅಂದರೆ 70 ml ಅಷ್ಟು ಬಿಸಿ ಆಯಿಲನ್ನು ಹಾಕ್ಕೊಂಡು, ಹಾಟ್ ಆಯಿಲ್ ಬಿಸಿ ಎಣ್ಣೆನೇ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನಾನು ಕುಕ್ಕಿಂಗ್ ಸೋಡಾನು ಯೂಸ್ ಮಾಡ್ತಾ ಇಲ್ಲ, ಅಡುಗೆ ಸೋಡಾ ಯಾವುದು ಯೂಸ್ ಮಾಡದೆ ಇವತ್ತು ನಾನು ಇದನ್ನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಾಯಿಸಿರುವಂತಹ ಎಣ್ಣೆನೇ ನೀವು ಈ ಥರ ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಸ್ವಲ್ಪ ಇದೆಲ್ಲ ಮ್ಯಾಶ್ ಮಾಡಿದ ಮೇಲೆ ಈ ಥರ ಒಂದು ಗ್ಲಾಸಲ್ಲಿ ನೀರು ಸ್ವಲ್ಪನೇ ಈ ಥರ ಸಿಮಿಸ್ಕೋಬೇಕು. ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಳೋಕೆ ಹೋಗಬಾರ್ದು. ತುಂಬ ಗಟ್ಟಿಯಾಗಿ ಇರಬೇಕಿದು. ಏನಾದರೂ ಮೆತ್ತಗೆ ಮಾಡಿಬಿಟ್ರೆ ಏನಾಗುತ್ತೆ, ಈ ವಡೆ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಈ ಥರ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೇನು ಹಿಟ್ಟು ಕಲಿಸೋದ್ರಲ್ಲೇ ಇರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಬರಬೇಕು. ಇಷ್ಟೇ ನೀರು ನೋಡಿ, 1 ಗ್ಲಾಸಲ್ಲಿ ಇಷ್ಟೆಲ್ಲ ನೀರು ಹಾಗೇ ಇದೆ. ಸೊ ನೀರು ಕೂಡ ಜಾಸ್ತಿ ಬೇಕಾಗಿಲ್ಲ. ಇದು ಮೈದಾ ಹಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದು, ಸ್ವಲ್ಪ ಜಾಸ್ತಿ ತೊಗೊಂಬಿಟ್ಟು ಹಿಟ್ಟು ಈ ಥರ ಈ ಮೈದಾ ಹಿಟ್ಟಲ್ಲಿ ಈ ಥರ ಹಾಕ್ಕೋಬೇಕು. ಎಲ್ಲ ಅದನ್ನು ಸ್ಪ್ರೆಡ್ ಮಾಡಬೇಕು ಹಿಟ್ಟು. ಅಥವಾ ಈ ಬಟರ್ ಪೇಪರ್ ಇದ್ದರೆ ಅದರಲ್ಲಿ ಹಾಕ್ಕೊಳ್ಳಿ, ಅಥವಾ ಈ ಬಾಳೆ ಎಲೆ ಇರುತ್ತಲ್ವ ಅದರಲ್ಲೂ ಕೂಡ ನೀವು ಈ ಥರ ತಟ್ಕೋಬೋದು ಇಲ್ಲಿ. ಅಥವಾ ಈ ಥರ ಪ್ಲೇಟ್ ಇರುತ್ತಲ್ವ, ಸೊ ಅದನ್ನು ಕೂಡ ಈ ಥರ ಯೂಸ್ ಮಾಡ್ಬೋದು. ನಿಮ್ಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಂತೂ ಈ ಥರ ಪ್ಲೇಟ್ ಇರುತ್ತೆ, ಸ್ಟೀಲ್ ಪ್ಲೇಟು. ಈ ಥರ ತಟ್ಕೊಳ್ಳಿ, ಅಥವಾ ಕೈಯಲ್ಲೂ ಕೂಡ ನೀವು ಇದನ್ನು ತಟ್ಬಿಟ್ಟು ಹಾಕ್ಕೋಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೆಲ್ಲ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ, ಒಳಗಡೆ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ. ಸೊ ಹಾಗಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು. ಕಲರ್ ಈ ಥರ ಬರಬೇಕು. ತೋರಿಸ್ತೀನಿ ನೋಡಿ, ಕಲರ್ ಚೇಂಜ್ ಆಗಬೇಕು. ಸೇಮ್ ನೀವು ಹೊರಗಡೆ ಎಲ್ಲ ತಿಂದಿರ್ತೀರಾ, ಫೇಮಸ್ ಮದ್ದೂರು ವಡೆ ನೀವು ಮನೆಯಲ್ಲೇ ದಿನ ಮಾಡಿ ತಿನ್ಬೋದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಂಡು ನಾನು ತೆಗೆದಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಮಾಡುವಾಗ ರಿಯಲಿ ನನಗಂತೂ ತುಂಬಾ ಖುಷಿ ಆಯಿತು. ಇಷ್ಟೊಂದು ಚೆನ್ನಾಗಿ ಮನೆಯಲ್ಲಿ ನಾವು ಮಾಡಿ ತಿನ್ಬೋದಾ ಅಂತ ನಿಮಗೂ ಕೂಡ ಇದನ್ನು ಮಾಡಿ ತಿಂದಮೇಲೆ ಗೊತ್ತಾಗುತ್ತೆ. ಸೊ ಈಗ ಈ ಥರ ಉಂಡೆ ಮಾಡಿ ಇಟ್ಕೊಂಬಿಡಿ, ಈಸಿ ಆಗುತ್ತೆ. ಇನ್ನೂ ಈಸಿ ಆಗಬೇಕಂದ್ರೆ ಈ ರೀತಿ ಕೂಡ ನೀವು ಮಾಡಿಟ್ಕೋಬೋದು. ಸೊ ಈ ಥರ ಉಂಡೆಗಳನ್ನು ಮಾಡಿಟ್ಬಿಟ್ಟು ಇಲ್ಲಿ ಫ್ರೈ ಆಗ್ತಾ ಇರುತ್ತೆ, ಅಷ್ಟರಲ್ಲಿ ನೀವು ಅದನ್ನು ತಟ್ಟಿಬಿಟ್ಟು ಕೂಡ ಸೈಡಲ್ಲಿ ಇಟ್ಕೋಬೋದು. ನೋಡಿ, ಇದೇ ರೀತಿಯಾಗಿ ನಾನು ಫ್ರೈ ಮಾಡಿಕೊಂಡು ನೋಡಿ ಎಲ್ಲನೂ
ಒಂದೇ ಶೇಪಲ್ಲಿದೆ ಮತ್ತು ಸೇಮ್ ಕಲರ್ ಇದೇ ರೀತಿಯಾಗಿ ಬರಬೇಕು. ಸೊ ಇದು ಪರ್ಫೆಕ್ಟಾಗಿ ಕಲರ್ ಬಂದಿದೆ, ಅಷ್ಟೇ ಚೆನ್ನಾಗಿ ಬಂದಿದೆ ರಿಯಲಿ ಫ್ರೆಂಡ್ಸ್. ನನಗಂತೂ ಹೇಳ್ತಾ ಇದ್ದೀನಿ ಪದೇ ಪದೇ, ಯಾಕಂದರೆ ನನಗೆ ತುಂಬಾ ಖುಷಿಯಾಯಿತು ಈ ಮದ್ದೂರು ವಡೆ ಮಾಡಿ. ನಾನು ಅಂದರೆ ಯಾರಿಗೆ ಕೊಟ್ಟು ಅವರೆಲ್ಲ ತುಂಬ ಖುಷಿಪಟ್ಟು ತಿಂದರು. ಸೊ ಹಾಗಾಗಿ ಏನಂದರೆ ನಾವು ಮಾಡಿದ ರೆಸಿಪಿ ಇನ್ನೊಬ್ರಿಗೆ ನಾವು ಕೊಟ್ಟಾಗ ಅವ್ರು ಖುಷಿಯಾಗಿ ತಿಂತಾರಲ್ವಾ, ಸೊ ಅದರಲ್ಲಿರೋ ಖುಷಿ ಬೇರೆ ಇಲ್ಲ, ಏನಂತೀರಾ ಅಲ್ವಾ. ಸೊ ನೋಡಿ, ಇಲ್ಲಿ ಕೈಯಲ್ಲೂ ಕೂಡ ನಾನು ಮಾಡಿ ಅಂದರೆ ಉಂಡೆ ಮಾಡಿ ಇಟ್ಟಿದ್ನಲ್ಲ, ಆ ಮೈದಾ ಹಿಟ್ಟಲ್ಲಿ ಅದನ್ನು ಹಚ್ಚಿಬಿಟ್ಟು ಕೈಯಲ್ಲಿ ಈ ಥರ ತಟ್ಟಿ ತೋರಿಸ್ತಾ ಇದ್ದೀನಿ. ಅಂದರೆ ನಿಮ್ಗೆ ಯಾವ ರೀತಿ ಈಸಿ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಆದರೆ ಸೇಮ್ ಸೈಜಲ್ಲಿ ಬರಬೇಕು, ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಸೇಮ್ ಅದೇ ರೀತಿಯಲ್ಲಿ ಎಲ್ಲ ನಾನು ಈ ಮದ್ದೂರು ವಡೆನ ಫ್ರೈ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇದೇ ರೀತಿ ಎಲ್ಲ ಮಾಡಿ ಇಟ್ಕೊಂಡೆ. ಸೊ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ಮಾತ್ರ ರಿಯಲಿ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಜೊತೆಗೆ ಇದನ್ನು ತಿಂತಾ ಇದ್ದರೆ ಆಹಾ, ಏನು ಮಜಾ ಅಂತೀರಾ, ಏನು ರುಚಿ ಅಂತೀರಾ ರಿಯಲಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ನೀವು ನೋಡ್ತಾನೆ ಗೊತ್ತಾಗುತ್ತೆ. ಟೀ ಕಾಫಿ ಜೊತೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು, ಅಥವಾ ಏನು ಬೇಡ ಹಾಗೆ ಕೂಡ ತಿಂತಾನೆ ಇರ್ತೀರ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.